ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿನಾಂಕ 9 ಮತ್ತು 10ರಂದು ಮೈಸೂರು ಹಾಗೂ ಚಾಮರಾಜನಗರಕ್ಕೆ ಆಗಮಿಸುವ ಹಿನ್ನೆಲೆ ಯಳಂದೂರು ಹಾಗೂ ಕೊಳ್ಳೇಗಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ವಹಿಸಿ ಮಾತನಾಡಿದರು. ಯಳಂದೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷರಾದ ಹೊಂಗನೂರು ಎಚ್ವಿ ಚಂದ್ರು ಅವರು ಮಾತನಾಡಿ, ದಿನಾಂಕ 9/8/2024 ಶುಕ್ರವಾರದಂದು ಮೈಸೂರಿನ ಮಹಾರಾಜರ ಕಾಲೇಜು ಮೈದಾನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆಯಲಿರುವ ಜನಾಂದೋಲನ ಕಾರ್ಯಕ್ರಮ ಹಾಗೂ ದಿನಾಂಕ 10/8/2024 ಶನಿವಾರದಂದು ಈ ದೇಶ ಕಂಡಂತಹ ಧೀಮಂತ ನಾಯಕರು ಹಾಗೂ ಮಾಜಿ ರಾಜ್ಯಪಾಲರಾದ ಸನ್ಮಾನ್ಯ ಶ್ರೀ ದಿವಂಗತ ಬಿ ರಾಚಯ್ಯ ಅವರ ಸ್ಮಾರಕ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸುವ ಹಿನ್ನೆಲೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಉಗ್ರಾಣ ನಿಗಮದ ರಾಜ್ಯ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಎಸ್ ಜಯಣ್ಣ, ಕಾಡಾ ಅಧ್ಯಕ್ಷರು ಹಾಗೂ ಪಕ್ಷದ ಜಿಲ್ಲಾಧ್ಯಕ್ಷರಾದ ಪಿ ಮರಿಸ್ವಾಮಿ, ಮುಖಂಡರಾದ ವಡಗೆರೆ ದಾಸ್, ಯರಿಯೂರು ಯೋಗೇಶ್, ಮುಳ್ಳೂರು ಕಮಲ, ಕೀನಕ್ಕಹಳ್ಳಿ ರಾಚಯ್ಯ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ವರದಿಗಾರ ಮಣಿಕಂಠ ನಾಯಕ್, ಕರ್ನಾಟಕ ಪವರ್ ಟಿವಿ ನ್ಯೂಸ್, ಚಾಮರಾಜನಗರ. ಬೆಳವಂತ ಡ್ಯಾಮ್ ಕಟ್ಟಲಾಗಿ ಹಲವಾರು ಎಲ್ಲ ವರ್ಗದ ಜನ ಇವತ್ತು ಅಲ್ಲಿ ಭತ್ತವನ್ನ ಬೆಳೆ ಜಾಗ ಇದ್ರೆ 100 ಅಂತ ಹಿಂದೆ ಹೇಳ್ತಾ ಇದ್ರು. ಅಲ್ಲಿ ಬೆಳವಂತ ಡ್ಯಾಮ್ ನ ಕಟ್ಟಿಸೋದು ಮುಖಾಂತರ ಆ ಭಾಗದಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ರು. ಚಿಕ್ಕೋಳಿ ಸೋಲಿನ ಜನಾಂಗಕ್ಕೆ ಎಲ್ಲರಿಗೂ ಇವತ್ತು ಆ ಭೂಮಿಯನ್ನು ಕೊಡೋದ್ರ ಮುಖಾಂತರ ಅವರಿಗೆ ಸ್ವಾಭಿಮಾನದ ಬದುಕನ್ನು ಕಟ್ಕೊಂಡಂತಹ ಬೀರಾಚಯ್ಯನವರಿಗೆ ಒಂದು ಸ್ಮಾರಕದ ಉದ್ಘಾಟನೆಗೆ ಮಾನ್ಯ ಸಿದ್ದರಾಮಯ್ಯ ಕೊಡ್ತಾ ಇದ್ದಾರೆ. 2 ಕಾರ್ಯಕ್ರಮಗಳು ಒಟ್ಟೊಟ್ಟಿಗೆ ಬಿದ್ದಿದೆ. ಅದನ್ನೇ ನಮ್ಮೆಲ್ಲ ಮುಖಂಡರು ಮಾತಾಡ್ತಾ ಇದ್ರು. 9ನೇ ತಾರೀಕು ಮೈಸೂರಿಗೆ ಬರಬೇಕು. ಅಷ್ಟೇ ಕಾರ್ಯಕ್ರಮ ನಮ್ಮ ಸ್ವಾಭಿಮಾನಿ ಮತ್ತು ನಿಷ್ಕಳಂಕ ರಾಜಕಾರಣಿ ಬೀರಾಚಯ್ಯನವರ ಸ್ಮಾರಕ ಉದ್ಘಾಟನೆಗೂ ಸಹ ಅದೇ ಪ್ರಮಾಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಾರ್ಯಕ್ರಮದಲ್ಲಿ ಬರಬೇಕು. ಅದ್ರ ಮುಖಾಂತರ ನಮ್ಮ ಕೃಷ್ಣಮೂರ್ತಿಯವರ ಕೈನ ಬಲಪಡಿಸೋದು ನಮ್ಮ ಈ ಭಾಗದಲ್ಲಿ ಶಕ್ತಿ ತುಂಬಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕನೇ ನಾವು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿಕೊಂಡು ಆ 2 ಕಾರ್ಯಕ್ರಮಗಳು 2 ದಿನ ಎಲ್ಲ ಕೆಲಸ ಕಾರ್ಯಗಳನ್ನ, ಯಾಕೆಂದ್ರೆ ಈ ನಾಟಿ ಭತ್ತ ಹುಟ್ಟಾಕ ಸಂದರ್ಭ, ದಯವಿಟ್ಟು 2 ದಿನ ಸ್ವಲ್ಪ ಬಿಡುವು ಮಾಡಿಕೊಂಡು 2 ಕಾರ್ಯಕ್ರಮಗಳಿಗೆ ಹೆಚ್ಚಿನ ಜನ ಬರೋದ್ರ ಮುಖಾಂತರ ಇಬ್ಬರು ಸ್ವಾಭಿಮಾನಿ ರಾಜಕಾರಣಿಗಳಿಗೆ ನೈತಿಕವಾದ ಬೆಂಬಲವನ್ನು ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊಂಡು ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ರಾಜ್ಯ ಕಂಡಂತ ಅತ್ಯಂತ ಗುರು ಶಿಷ್ಯರ ಸಂಬಂಧ ಶ್ರೀರಾಜೇಂದ್ರ ಸಿದ್ದರಾಮಯ್ಯನವರು ಅವರ ಕೊಡುಗೆ ಜಿಲ್ಲೆಗೆ ಮಹತ್ತರವಾದ ಎಂಬುದನ್ನು ಈ ಒಂದು ಸಭೆಗೆ ತಿಳಿಸಿಕೊಂಡಂತ ಶ್ರೀಯುತ ಎಸ್ ಪಿ ಚಂದ್ರವರಿಗೆ ಕನ್ನಡ ಪೂರ್ವಕ ಧನ್ಯವಾದಗಳು. ಈ ಒಂದು ಸಭೆಯನ್ನು ಕುರಿತು ನಿಮ್ಮ ಎಲ್ಲರ ಹೆಚ್ಚಿನ ಹಿರಿಯ ಮಾಜಿ ಶಾಸಕರು, ಗೌರವಾನ್ವಿತರು ಹಾಗೂ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರಾದ ಸಜ್ಜನ ರಾಜಕಾರಣಿ ಶ್ರೀಯುತ ಜಯಣ್ಣವರು ಸಭೆಯನ್ನು ಕುರಿತು ಮಾತಾಡಬೇಕಂತ ಕೇಳ್ತಾರೆ. ಅಂತ ಇನ್ನೇನಿದೆ, ಕೇವಲ ಸಣ್ಣ ಒಂದು ತಮ್ಮ ಜಮೀನ ಕೊಟ್ಟು ಕಾನೂನು ಪ್ರಕಾರ ಕಾಣೋದು ಒಂದೇ ಒಂದು ಸಣ್ಣ ವಿಚಾರವನ್ನು ಇಟ್ಕೊಂಡು ಇಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಅವ್ರು ಯಾವುದೋ ಒಂದು ಅವ್ರ ಉದ್ದೇಶ ಸಿದ್ದರಾಮಯ್ಯ ಮುಗಿಸ್ಬೇಕು ಅಂತಾಗಿ. ಹಾಗಾಗಿ 9ನೇ ತಾರೀಕು ನೈತಿಕವಾಗಿ ಅವ್ರಿಗೆ ನಾವು ಧೈರ್ಯವನ್ನು ತುಂಬಬೇಕು. ಇಡೀ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಚಾಮರಾಜನಗರ ಜನ ನಿಮ್ಮ ಪರವಾಗಿ ನೀವೇನೋ ಒಂದು ಧೈರ್ಯವನ್ನು ಅವರಿಗೆ ನಾವು ಕೊಡಬೇಕು ಅನ್ನೋ ಒಂದು ಮಾಹಿತಿ ಸಂದರ್ಭದಲ್ಲಿ ಕೊಡ್ತಾ. ಯಾಕೆಂತಂದ್ರೆ ಮೈಸೂರು ಅವಿಭಜಿತ ಜಿಲ್ಲೆ ಆದರೂ ವಿಶೇಷವಾಗಿ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಏನು ಜಿಲ್ಲೆ ಆದ್ರಿಂದ ಏನಾದ್ರು ಇದುವಾಗಿ ಏನಾದ್ರು ಕೆಲಸಗಳಾಗಿದೆ ಅಂದ್ರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಾತ್ರ. ಇವತ್ತು ಏನು ಕೈಗಾರಿಕಾ ಪ್ರದೇಶ ಇದೆಯಲ್ಲ ಅದ್ರ ಕೊಡುಗೆ ಹಾಕೊಟ್ರು, ಅದನ್ನು ಸಿದ್ದರಾಮಯ್ಯನವರೇ ಕೊಟ್ಟರು. ಇವತ್ತು ಸಾವಿರಾರು ಜನ ಮುಂದೊಂದು ದಿನ ಚಾಮರಾಜನಗರ ಅತ್ಯಂತ ಮುಂದುವರೆದ ಜಿಲ್ಲೆ, ಸುಸಂಸ್ಕೃತ ಜಿಲ್ಲೆ ಅಂತ ಹೇಳಿ ಏನಾದ್ರು ಕರಿಬೇಕಾದ್ರೆ ಸಿದ್ದರಾಮಯ್ಯನವ್ರ ಕೊಡುಗೆ ಬೇಕಾದಷ್ಟಿದೆ. ಇವತ್ತು ಮೆಡಿಕಲ್ ಕಾಲೇಜ್ ಮಾಡಿಕೊಟ್ರು, ಇಂಜಿನಿಯರಿಂಗ್ ಕಾಲೇಜ್ ಮಾಡಿಕೊಟ್ರು, ಮತ್ತೆ ಕೃಷಿ ವಿಜ್ಞಾನ ಕಾಲೇಜ್ ಮಾಡಿಕೊಟ್ರು, ಲಾ ಕಾಲೇಜ್ ಮಾಡಿಕೊಟ್ರು. ಯಾರು ಮಾಡ್ಕೊಟ್ಟಿದ್ದಲ್ಲ ಇದೆಲ್ಲ ಮಾಡಿಕೊಟ್ರು ಸಿದ್ದರಾಮಯ್ಯ ಸರ್ಕಾರ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಬೆಂಬಲವನ್ನ ಮಾನ್ಯ ಸಿದ್ದರಾಮಯ್ಯನವರಿಗೆ ಕೊಡಬೇಕಾಗುತ್ತೆ. ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮನ್ನು ಮನವಿ ಮಾಡಿಕೊಂಡು 2ನೇ ಕಾರ್ಯಕ್ರಮ ದಿವಂಗತ ಬಿ ರಾಚಯ್ಯನವರ ಬಗ್ಗೆ 10ನೇ ತಾರೀಕು ಅವ್ರದ್ದು ಸ್ಮಾರಕವನ್ನ ಉದ್ಘಾಟನೆ ಮಾಡೋದು ನೋಡಿ. 2013ರಲ್ಲಿ ಸಿದ್ದರಾಮಯ್ಯನವರು ತಮ್ಮ ಗುರುಗಳಿಗೆ ಕಿರು ಕಾಣಿಕೆಯನ್ನು ಕೊಡೋದ್ರ ಮುಖಾಂತರ ಒಂದು ಸ್ಮಾರಕಕ್ಕೆ ಗುದ್ಲಿ ಪೂಜೆ ಮಾಡಿದ್ರು. ಮತ್ತೆ ನೋಡಿ ಎಂತ ಸುಸಂದರ್ಭ, ಗುದ್ಲಿ ಪೂಜೆ ಮಾಡೋದಕ್ಕೇನೆ ಇವತ್ತು ಉದ್ಘಾಟನೆ ಮಾಡ್ತಾ ಇರೋದೊಂದು ಸುಸಂದರ್ಭ. ಯಾಕೆಂದ್ರೆ ಬಿ ರಾಚಯ್ಯನವರು ನಮ್ಮ ಜಿಲ್ಲೆನಲ್ಲಿ ಒಂದು ಹಿಂದೆ ಸುಮಾರು 1952ರಿಂದ ಇಲ್ಲಿವರೆಗೂ ಅವ್ರು ಬದುಕಿರೋವರೆಗೂ ಒಂದು ಕಳಂಕ ರಹಿತ. ಮತ್ತೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಈ ಜಿಲ್ಲೆನಲ್ಲಿ
ಒಂದು ಶಾಶ್ವತವಾದ ಹಲವಾರು ಯೋಜನೆಗಳನ್ನ ಕೊಟ್ಟಂತವ್ರು ಬೀರಾಚಾರ್ಯವರು. ಅದನ್ನು ಮುಖ್ಯವಾಗಿ ನಾನು ಹೇಳ್ತಾ ಇದ್ದೆ ಮೊನ್ನೆ ಕಾರ್ಯಕ್ರಮದಲ್ಲಿ, ರಾಜರು ದೇವಮ್ಮ, ನಾವು ಕೆರೆಗಳನ್ನ ಕಟ್ಟಿಸ್ತಾರೆ, ಯಾಕೆ ಕಟ್ಟಿಸ್ರು ಅಂದ್ರೆ ದೇವಮ್ಮನವ್ರು ಕಟ್ಟಿಸ್ರು ಅಂತ ಹೇಳ್ತೀವಿ, ಮತ್ತು ರಾಜರು ಮಹಾರಾಜರು ದಿವಾನರು ಕೆರೆಗಳನ್ನ ಕಟ್ಟಿಸ್ರು ಅಂತ ನಾವು ನೆನ್ಸ್ಕೋತೀವಿ. ಆದ್ರೆ ರಾಜಕಾರಣಿಗಳಲ್ಲಿ ನಮ್ಮ ಈ ಭಾಗದಲ್ಲಿ ಕೆರೆಗಳನ್ನ ಕಟ್ಟಿಸೋದ್ರ ಮುಖಾಂತರ ಎಲ್ಲರೂ ಕೃಷಿಯನ್ನ ಅವಲಂಬಿಸ್ತವ್ರಿಗೆ, ನೀರು ಉಣಿಸ್ತವ್ರು ಅಂತಂದ್ರೆ ಚಿಕ್ಕೋಳೆ ಮತ್ತೆ ಸುವರ್ಣವತಿ ಡ್ಯಾಮ್ ಇರ್ಬೋದು, ನಮ್ಮ ಬೆಲ್ವರ್ತ ಡ್ಯಾಮ್ ಇರ್ಬೋದು, ಕೃಷ್ಣನಕಟ್ಟೆ ಡ್ಯಾಮು, ಇವೆಲ್ಲ